ಅಲ್ಲ ಕನಕ, ನಾವು ಮೇಲ್ಗಡೆ ಕೂತ್ಕೊಳ್ಳೋದು, ನಿನ್ ಕೆಳಗಡೆ ಕೂತ್ಕೊಳ್ಳೋದಾ? ಬೈ ಕಡಿಕೆ ಬಗ್ಗೆಕ. ಅಯ್ಯೋ ಗೌರಿ, ಕೂತ್ಕೊಂಡ್ರೇನು ಕೂತ್ಕೋ. ಸರಿ, ಸೇಲ್ ನೋಡಿದಿರಿ ಅಕ್ಕ? ನೋಡ್ತಾವಿ, ಕೈಲಿ ದುಡ್ಡಿಲ್ಲ ನೋಡಕತ್ತದಕ್ಕ. ಏನು ಹಸಿನ ರೈಟ್ ಒಸಿ ಒಂದಾಗಿಲ್ಲ ಕನಕೋ. ಎಲ್ಲ 50,000 ಮೇಲೆ ಕನಕ. ಯಾವುದು ಕಡಿಮೆ ಇಲ್ಲ ಕನಕೋ, ಕಡಿಮೆ ಇಲ್ಲ. ಓ, ಏನು ಮಾಡೋದು ಹೋಗಕ್ಕ ಗೊತ್ತಾಯ್ತಲ್ಲೋ. ನನಗಂತೂ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟೈತೆ. ಮನೇಲಿ ಅಕ್ಕ ಒಂದು ಉಪ್ಪೆಚ್ಚುಗಾದ್ರೂ ದುಡ್ಡು ಬೇಡ್ಬೇಕ. ಒಂಚೂರು ಹಾಲು ಕೊಡ್ತಿದ್ರೆ ಹೆಂಗೋ ಮೇಂಟೈನ್ ಆಗ್ಬಿಡ್ತದೆ. ಮನೇಲಿ ಹಾಲಿಲ್ಲ ಅಂದರೆ ಕೈಯೇ ಓಡಾಕಿಲ್ಲ ಕನಕ. ಅಯ್ಯೋ ಗೌರಿ, ನಮ್ಮನೇನೂ ಅದೇ ಗೋಳು. ನಾನು ನಮ್ಮ ಮನೆಯವ್ನಿಗೆ ಹೇಳಿವಿನಿ, ಒಂದು ಹಸ ಇಟ್ಕೊಬ ಮರೆಯ, ಇರೋ ಹಸಿನ ಜೊತೆ ಇನ್ನೊಂದು ಹಸ ಆದರೆ ಹೆಂಗೋ ಮನೆ ಮೇಂಟೈನ್ ಆಯ್ತದೆ ಅಂತ. ಅಯ್ಯೋ ನನ್ನ ಮಾತನ್ನೇ ಕೇಳಲ್ಲ ಕಣ್ ಗೌರಿ. ಅಯ್ಯೋ ಭಾಗ್ಯಕ್ಕ, ನೀನು ಹೇಳೋದು 100ಕ್ಕೆ 100 ಸತ್ಯ ಕನಕ. ಅಯ್ಯೋ ಹಾಲೇನು ಕೊಂಡು ಕುಡಿಯೋಕ್ಕದ ಇವಾಗ? ಅಯ್ಯೋ ಹೆಂಗೋ ಹಾಲು ತಗೊಂಡೇ ಬಿಡದ. ಅದಕ್ಕೆ ನೀರ ಕರ್ದ ಬೇಸಿರ್ತಾವೆ ಕನಕ. ನೋಡಿ ಹೆಂಗೆ ಮಾತಾಡ್ತಾಳೆ ಇವಳು. ಹಾಲ್ಗೆ ಒಂದು ಹುಳ ಬೇಡ. ಅಲ್ಲ ನಮ್ಮನೇನೆ ಹಾಲು ತಗೋ ಕುಡ್ದವಳೆ. ಗಟ್ಟಿ ಹಾಲು ಕನಕ, ಗಟ್ಟಿ ಹಾಲು ಅಂತ ನಮಗೆ ಹೇಳೋಳು ನಮ್ಮ ಅತ್ತೆಗೆ. ಈಗ ನಮ್ಮನೆ ಅಂತಾರ ನೋಡಿ ಇಂಡೈರೆಕ್ಟಾಗಿ. ಅಯ್ಯೋ ಭಾಗ್ಯಕ್ಕ, ನೀ ಅದಕ್ಕೆ ಕಾಲ ಇಲ್ಲ ಕನಕ. ಅಯ್ಯೋ ನೀ ಅದಕ್ಕೆ ಕಾಲ ಇಲ್ಲ ಈ ಕಾಲದಲ್ಲಿ. ಯಾಕೆ ಗೌರಿ ಹಿಂಗೆ ಮಾತಾಡ್ತದಿ? ಅಲ್ಲ ಕನಕ, ಏನೇ ಆಗಲಿ ಜನಕ್ಕೆ ಒಳ್ಳೇದು ಮಾಡೋಕೆ ಹೋಗ್ಬಾರ್ದು ಕನಕ. ಒಂದು ಒಳ್ಳೇದು ಮಾಡಿದ್ರೂ ಬಳಸ್ಕೊಳ್ಳೋರಿಗೆ ಬಳಸ್ಕೊಬಿಡ್ತಾರೆ, ಆಮೇಲೆ ನಮಗೆ ಒಂದು ಅಂತಾರೆ. ಕಳ್ಳನ ಮನ್ಸು ಹುಳ್ಳುಳ್ಗೆ ಅನ್ನಿಸ್ತೇನೋ, ಅದಕ್ಕೆ ಹಂಗೆ ಅಂತವಳೆ. ತಗೋ, ಹಾಲು ಬಳಸ್ಕೊಳಕ್ಕೆ ಹೋದ್ರೆ ಬರೀ ನೀರೇ ಒಯ್ದು ಕೊಡೋರು, ಅದಕ್ಕೆ ಹಿಂಗೆ ಮಾತಾಡ್ತಾಳ್ಕಂತೆ. ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ಗೊತ್ತಿಲ್ಲ, ನಾನು ಸುಮ್ಮನೆ ಕೂತ್ಕೋತೀನಿ. ಇಲ್ಲಕ್ಕ, ನಿಮ್ಮ ಅತ್ತೆಯರು ಇಲ್ಲೇ ಕೂತ್ಕೊಳ್ಳೋರು ಯಾವಾಗಲೂ? ಇವತ್ತೇನು ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ಪಾರಕ, ಸಾಂಬಾರಿಗೆ ಏನೂ ಇದ್ದಿದ್ದಿಲ್ಲ ಕನಕ. ಮನೇಲಿ ಒಂದು ಸಾಮಾನು ಅಂತ ಇಲ್ಲ ಕನಕ. ಅದಕ್ಕೆ ಸೊಪ್ಪು ಇಕ್ಕೊಬ್ರಿಗೆ ಅಂತ ಕಳಿಸಿವ್ನಿ. ಆವಾಗಲೇ ಹೋಗವ್ರೆ, ಇನ್ನೇನೋ ಬತ್ತಾರ್ಕಂತೆ. ಅಕ್ಕ, ಸೊಪ್ಪು ಇಕ್ಕೊಬ್ರಕ್ಕೆ ಹೋದ್ರಕ್ಕ, ಎಲ್ಗೋದ್ರೂ ಕಾಣಿಯಲ್ಲ. ಅಯ್ಯೋ ನಮ್ಮ ಹೊಲ್ತವೆ ಕುಯ್ಕೊಬ್ರಿಗೆ ಅಂದೀನಿ. ನಮ್ಮ ಹೊಲ್ತಕ್ಕೆ ಹೋಗಿರ್ಬೇಕು ಕನಕ. ಅಯ್ಯೋ ಅಕ್ಕ, ನಮ್ಮ ಹೊಲ್ತ ಕಳಿಸ್ಬೇಕಾಗಿತ್ತು ಕನಕ. ನಮ್ಮ ಹೊಲ್ತವು ಒಸಿ ಒಂದು ಚೆನ್ನಾಗಿಲ್ಲ ಸೊಪ್ಪು ಕನಕೋ. ಕಳಿಸುವೆ ನಮ್ಮ ಹೊಲ್ತಕ್ಕೆಯ? ನನಗೆ ಏನು ಗೊತ್ತಾಗ ನಿಮ್ಮ ಹೊಲ್ತ ಸೊಪ್ಪೈತೆ ಅಂತ. ಗೊತ್ತಿದ್ರೆ ಮೊದಲೇ ಕಳಿಸಿದೆ ಬಿಡು. ನಾಳೆ ಕೊನಾರ್ದು ನಾನು ಹೋಗದ, ನೀ ಎಲ್ಲ ಹೋಗದ, ಕುಯ್ಕೊ ಬರೋದ ಹಂಗಾದ್ರೆ. ಅಯ್ಯೋ ಅಕ್ಕ, ನಮ್ಮ ಮನೆಯವನು ಸೊಪ್ಪಿನ ಸಾರನ್ನೇ ಉಣ್ಣಲ್ಲ ಕನಕ. ಸಾರು ಅಂದರೆ 100 ಮೈಲಿ ಓಡ್ತಾನೆ. ಅಲ್ಲ ಕಣ್ಗೌರಿ, ಉಪ್ಪು ಸಾರು ಉಣ್ಣಕ್ಕೆ ಏನಂತ ಅವನಿಗೆ. ನಮ್ಮ ಮನೇನೂ ಹಂಗೆ ಇರ್ತಾನೆ, ಬಾಡು 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 ಅಂತಾನೆ ಯಾವಾಗಲೂ. ಬಾ, ಖಾರದ ಪುಡಿ ರೈಟ್ ಒಸಿ ಒಂದಾಗೈತಾ? ಏನು ಮೆಣಸಿನ್ಕಾಯಿ ಸಾಂಬಾರನೂ ಕೆತ್ತ ಕಾಯ್ತಾಲ ಕಣವ. ಹೆಂಗಂತಕ್ಕ ಕೆಜಿ ನಾನು ಹೋಗೇ ಇಲ್ಲ. ತರಬೇಕು ನಾನುವೇ, ನಮ್ಮ ಮನೇಲೂ ಖಾಲಿ ಆಗ್ಬಿಟ್ಟವೆ ಮೆಣಸಿನ್ಕಾಯಿ ಸಾಂಬಾರನೂ. ಅಯ್ಯೋ ನಂಗೆ ಸರಿಯಾಗಿ ಗೊತ್ತಿಲ್ಲ ಅವ್ಕಂತ ಪರ್ವತಕ್ಕ. ಅದು ಯಾರೋ ಏನೋ ಮೆಣಸಿನ್ಕಾಯಿ 120 ರೂಪಾಯಿ ಅಂತ ಮಾತಾಡ್ತಿದ್ರಪ್ಪ. ಸಾಂಬಾರ ಅದು 110 ರೂಪಾಯಿ ಏನೋ ಕನಕ. ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಓಕೆ ಹೇಳ್ಕೊಬ್ರಪ್ಪ, ಸಂತೆಗೆ ಹೋಗೋದ ಒಂದಿನ. ಅಯ್ಯೋ ಅಕ್ಕ, ವರಮಹಾಲಕ್ಷ್ಮಿ ಹಬ್ಬದೊಳಗಡೆ ಬಿಡಿಸ್ಬಿಡೋದ ಕನಕ. ಇನ್ನೀ ಜಿಡಿ ಮಳೇಲಿ ಅಯ್ಯೋ ಹೋಗತ್ತಾಗೆ. ಮಳೆ ಇಟ್ಕೊಬಿಟ್ರೆ ಏನು ಬಿಟ್ಟದ ಇದು? ಟಿ ವಿಲಿ ಕೊಡ್ತಿದ್ರು ಕನಕೋ ಸೈಕ್ಲೋನು ಅಂತ. ಹೋಗೋ ಖಾರದ ಪುಡಿ ಮಾಡ್ಸಕ್ಕದ ಇವಾಗ ನೀವು? ಪುಷ್ಯ ಮಳೆ ಹಸ್ಲೆ ಮಳೆಯಲ್ಲಿ ಇಟ್ಕೊಂಡ್ರೆ ಏನು ಮಾಡೋದು? ನಾವು ಯಾವ ಖಾರದ ಪುಡಿ ಮಾಡ್ಸ್ಲಿ ಕನಕ? ಹಿಂಗೆ ಮಳೆ ನೋಡೋದ. ಬಿಸಿಲಾಯ್ತಲ್ಲ ಇವತ್ತು, ನಾಳೆಗೆ ತಂದ್ಬಿಡಿ ಅಂತೀನಿ ನಮ್ಮ ಮನೆಯವನ. ತಂದ್ಬಿಟ್ರೆ ಮಾಡಿಸ್ಬಿಡೋದ ಆತಾಗೆ ಒಟ್ಟಿಗೆಯ. ನೀನು ತರ್ಸಕ್ಕಂಗಾದ್ರೆ ಕನಕ? ನಾನು ಹೇಳ್ತೀನಿ ನಮ್ಮ ಮನೆಯವನಿಗೆ. ಏನಾಗ ನಮ್ಗೊಂದೊಂದು 2 ಕೆಜಿ ತರ್ಸ್ಕೊತೀವಿ ಕನಕ. ಏನೋ 4 ಜನಕ್ಕೆ ಇನ್ನೆಷ್ಟು ಬೇಕು? ಅಲ್ಲಕ್ಕಂತ ಪರ್ವತಕ್ಕ, ಏನು ತರ್ತಾರೆ ಮಾಡ್ಸಿಯ? ತರ್ಸು ಒಂದು 5 ಕೆಜಿನೆಯ? ಏನಾದದು ಇದ್ರೆ ಖಾರದ ಪುಡಿ ಎಲ್ಗೊಂಡೋದದು ಅಂತ. ಏನಾದ್ರು ಉಳಾಡ ಬದುಕ ಚೆನ್ನಾಗಿಟ್ಕೊಂಡ್ರೆ. ಅಯ್ಯೋ ಅಕ್ಕ, ಅಯ್ಯೋ ದುಡ್ಡಿಲ್ಲ ಕನಕ, ಇವಾಗ ದುಡ್ಡಿಲ್ಲ. ಇರೋದ್ರಲ್ಲಿಯಾ ತರ್ಸ್ಕೊತೀನಿ. ಸರಿ ಕಣವ, ಇನ್ನೇನು ಹೇಳಕ್ಕದದು? ಅಲ್ಲ ನಾನು 2 ಕೆಜಿ ಎಷ್ಟು ದಿನ ಬಂದದು ಅಂತ ಹೇಳ್ದೆ. ಹಂಗೆ ದುಡ್ಡಿಲ್ಲ ಅಂತೆಲ್ಲ ಇನ್ನೇನು ಮಾಡೋಕ್ಕದದು? ಕೇಳು ನಮ್ಮ ನಿಂಗಿನಿಯ, ನಮ್ಮ ನಿಂಗತ್ತನೆಯ ಕೊಡ್ತಿರ್ಬೇಕಾದ್ರೆ. ಅಯ್ಯೋ ಅಕ್ಕ, 3 ರೂಪಾಯಿ ಬಡ್ಡಿಲ್ಕೊ ನಿಮ್ಮ ನಿಂಗಮ್ಮ ಕೊಡೋದು. ಅಯ್ಯೋ ಹೋಗಕ್ಕ, ಬಡ್ಡಿ ಕಟ್ ಮನೆಯಲ್ಲಿ ಮಾಡ್ಕೊತಾವಿ. ನನ್ನ ಅಕ್ಕ ಇರೋದ್ರಲ್ಲಿ ಮಾಡ್ಕೊಳ್ಳೋದ? ಯಾವ ದುಡ್ಡು ಬೇಡ ಏನು ಬೇಡ. ಅಕ್ಕ ಒಂಚೂರು ಕೆಲಸ ಐತೆ ಯಾಕೆ, ನಾನು ಬರ್ತೀನಿ. ಅದೇನು ಮಾಡ್ತಾರಿ ನಮ್ಮ ಮನೇನು ಬಂದು ಕುಣಿತಾನಿಲ್ಲ ಅಂದರೆ. ಸರಿ ಕಣ್ ಪಾರ್ವತಕ್ಕ, ಸರಿ. ಅಯ್ಯೋ ಅಕ್ಕ, ಎದ್ರೆ ಸೊಂಟನೇ ಇಟ್ಕೊಬಿಡ್ತದೆ ಕನಕ. ಕೂತಿದ್ದಿದ್ರೆ ಐಕೆ ಇಲ್ಲ ನನಗೆ. ನಿಧಾನಕ್ಕೆ ಹೋಗೋ, ನಿಧಾನಕ್ಕೆ ಬಿದ್ದಿದ್ಬಿಟ್ಟಿಯಾ? ಮೊದಲು ಆಸ್ಪತ್ರೆಗೆ ತೋರಿಸು, ಹಿಂಗೆ ಉಂಟಾಡ್ತದೆಯಲ್ಲ. ಅಯ್ಯೋ ಅಕ್ಕ, ಒಸಿ ಒಂದು ಆಸ್ಪತ್ರೆಗೆ ತೋರಿಲ್ಲ ಕನಕೋ. ಸೊಂಟ ನೋವು ಒಂದು 10 ನಿಮಿಷ ಹಿಂಗೆ ಇಟ್ಕೊತದೆ. ಹೋಯ್ತಾ ಸರಿ ಆಯ್ತಕ್ಕಂತ ಹೋಗಕ್ಕ. ನೀನು ಎಷ್ಟು ಕೆಜಿ ಬಿಡಿಸ್ತೀಯಕ್ಕ ಗೌರಿ? ನಿಂಗೆ ಗೊತ್ತಿಲ್ವಾ? ನಾವು ಏನಿದ್ರು ಒಂದು 7-8 ಕೆಜಿ ಬಿಡಿಸ್ಬೇಕು ಕಣ್ಗೌರಿ. ನಮ್ಮ ಮನೆಯವನು ಯಾವಾಗಲೂ ಒಂದು ಸಾರು ಅಂತಿರ್ತಾನೆ. ನಮ್ಮ ಸಾಲಕ್ಕೆ ಇಲ್ಲ, ಅದೇ ಹಂಗೆ 2 ಕೆಜಿ ಬಿಡಿಸೋಳ ಪಾರ್ವತಕ್ಕ ಕಾಣೆ. ಅಯ್ಯೋ ಅಕ್ಕ, ಲುಡ್ ಜಿಪ್ನಿ. ಅಯ್ಯೋ ಅಕ್ಕ,
2 ಕೆ ಜಿ ಬಿಡ್ಸ್ಕೊಂಡೆ 1 ವರ್ಷ ಮಾಡ್ತಾಳೆ ಕನಕ, 1 ವರ್ಷ 6 ತಿಂಗಳ. ಅದು ಹೆಂಗೆ ಮಾಡೋಳು ಕಾಣೆ ಕನಕ, ಕಾಣೆ. ಅಯ್ಯಪ್ಪ, 2 ಕೆ ಜಿನ ಮನೆಗೆ 3 ತಿಂಗಳು ಕರೆಕ್ಟಾಗಿ ಬರೋಕ್ಕಿಲ್ಲ ಗೌರಿ. ಹಂಗೆ ಕನಕ ಅವಳು ಹಂಗೆ. ಯಾವಾಗ ಅವಳು ಬಿಡ್ಸಿರೋದು ನೋಡಿದಿ? ಅಯ್ಯೋ, ಯಾವಾಗಲೂ ಒಪ್ಪರು ಕನಕೋ, ಉಜ್ಜೀನಿ ಅವಳು. ಬೇಕಾದ್ರೆ ಡೈಲಿ ಸೊಪ್ಪಿನ ಸಾರು ಬಿಟ್ಟು ಏನೇನು ಸಿಗ್ತದೆ ಅದರಲ್ಲೇ ಮಾಡ್ತಾಳೆ ಸಾರು. ಹಂಗಾದ್ರೆ ಸರಿ ಆಯ್ತು ಕಂದ್ಬಿಡು, ಇನ್ನೇನು ಮಾಡೋಕ್ಕದದು. ಓಹೋ, ಇಷ್ಟೊಂದು ಜಿಪ್ನವ ಬಾ, ಹಂಗೆ ಅವರೇ ಚೆನ್ನಾಗಿರಕ್ಕಂತೆ. ನಾನು ನೋಡು ಹೆಂಗೆ ನಲ್ಲಾಡ್ತಾವೆ.